ಎಲ್ರಿಗೂ ನಮಸ್ಕಾರ. ಯೋಗ ಧ್ಯಾನದ ನಂತರ ನಾವೆಲ್ಲರೂ ಈ ವಾಸ್ಕ್ ಕೊಠಡಿಯಲ್ಲಿ ಒಂದಾಗಿದ್ದೇವೆ. ಇಂತಹ ಒಂದು ವ್ಯವಸ್ಥಿತವಾದಂತಹ ಅಂತರ್ಜಾಲದ ಮುಖಾಂತರ ಒಂದು ವೇದಿಕೆಯನ್ನ ನಮಗಾಗಿ ಮಾಡಿಕೊಟ್ಟು ಅದರ ಮುಖ್ಯ ಪಾತ್ರವನ್ನ ನಿರ್ವಹಿಸ್ತಾ ನಮ್ಮೆಲ್ಲರನ್ನೂ ಒಂದುಗೂಡಿಸಿ ಯೋಗ ಧ್ಯಾನದ ನಂತರ ಈ ಸತ್ಸಂಗದಲ್ಲಿ ಭಾಗವಹಿಸುವಂತೆ ಮಾಡಿ ಅಲ್ಲಿ ಒಂದಷ್ಟು ಸಾಹಿತ್ಯಾವಲೋಕನ ಅದಕ್ಕೆ ಅವಕಾಶ ಮಾಡಿಕೊಟ್ಟ ಉಮಾಮಹೇಶ್ವರ ಗುರೂಜಿಯವರಿಗೆ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ಭಾಗದಲ್ಲಿ ಜೊತೆಯಾಗುತ್ತಾ ಇದ್ದೀರಾ. ತಮ್ಮನ್ನು ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಾ ಇಂದಿನ ಕಗ್ಗದ ಕಲಿಕೆಯ ಭಾಗಕ್ಕೆ ಮುಂದುವರಿಯೋಣ. ಈ ತಿಂಗಳು ಜೂನ್ ತಿಂಗಳು ವಿಶೇಷ. ಜೂನ್ 21ನೇ ತಾರೀಕು ಇನ್ನೇನು ಹತ್ರ ಬರ್ತಾ ಇದೆ. ಯೋಗ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ. ಯೋಗ ಅಭ್ಯಾಸ ಮಾಡುವಂತಹ ನಾವೆಲ್ಲರೂ ಆ ವಿಶ್ವ ಯೋಗ ದಿನಾಚರಣೆ ಅದರ ಅಂಗವಾಗಿ ಈ ಆರೋಗ್ಯದತ್ತ ಗಮನ ಹರಿಸೋಣ. ಈ ತಿಂಗಳಿನಲ್ಲಿ ವಿಶೇಷವಾದಂತಹ ಈ 21ನೇ ದಿನ, ಮತ್ತೊಂದು ಅದು ಸಮ್ಮರ್ ಸಾಲಿಸ್ಟಿಸ್ ಅಂತ. ಅವತ್ತು ದಿನ ಅಂದ್ರೆ ಡೇ ಲೈಟ್ ಅವರ್ಸ್, ಸೂರ್ಯ ಹೆಚ್ಚಾಗಿರುತ್ತೆ, ಬೆಳಗು ಹೆಚ್ಚಾಗಿರ್ತದೆ. ರಾತ್ರಿ ಅಂದ್ರೆ ಕತ್ತಲು ಚಿಕ್ಕದಾಗಿರ್ತದೆ. ಅಂದ್ರೆ ಬೆಳಕು ಹೆಚ್ಚಾಗಿರ್ತದೆ ಅಂದ್ರೆ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಆ ದಿನ. ಹಾಗಾಗಿ ಅದಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನು ಸಹ ನೀಡಲಾಗಿದೆ ಅಂತ. ನಮ್ಮ ಸಾಹಿತ್ಯ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನ ವೃಕ್ಷ ಅಂತಲೇ ಹೆಸರು ಮಾಡಿದ್ದಂಥವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು. ಅವರು ಇದೇ ತಿಂಗಳು ಜೂನ್ 6, 1891 ಅವರು ಜನಿಸಿದ್ದು. ಡಿ.ವಿ.ಜಿ. ಸಮಕಾಲೀನರು. ಅವರಿಗೂ ಮಾಸ್ತಿಯವರಿಗೂ 4 ವರ್ಷ ವ್ಯತ್ಯಾಸ. ಡಿ.ವಿ.ಜಿ. ಅವರು 17ನೇ ಅಕ್ಟೋಬರ್ 1887, ಆದರೆ ಇವರು 6ನೇ ಜೂನ್ 1991. ಹಾಗಾಗಿ ಈ ತಿಂಗಳು ಮಾಸ್ತಿಯವರ ಮಾಸವೂ ಸಹ ಆಗ್ತದೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅವರು ಇದೇ 6ನೇ ಜೂನ್ ತಾರೀಕು 1986 ನಮ್ಮನ್ನ ಅಗಲಿದ್ದು. ಮಾಸ್ತಿಯವರು 95 ವರ್ಷದ ತುಂಬು ಜೀವನದ ನಂತರ ಸಾಹಿತ್ಯ ಸೇವೆ ಮಾಡಿದಂತಹವರು. ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು ತಮ್ಮ ಚಿಕ್ಕವೀರ ರಾಜೇಂದ್ರ ಮಹಾನ್ ಗ್ರಂಥದ ಮೂಲಕ. ಮಾಸ್ತಿಯವರನ್ನ ಸ್ಮರಿಸಿಕೊಳ್ಳುತ್ತಾ ಅವರ ಬಗ್ಗೆ ನಮ್ಮ ಪ್ರೊಫೆಸರ್ ಆನಾಜಿ ಅಂತ, ಜಿ ಅಶ್ವತ್ಥನಾರಾಯಣ ಅನ್ನುವಂಥವರು ನಾ ಕಂಡಂತೆ ಹಿರಿಯ ಕನ್ನಡ ಸಾಹಿತಿಗಳು ವ್ಯಕ್ತಿ ಚಿತ್ರಗಳು ಅನ್ನುವಂಥ ಪುಸ್ತಕದಲ್ಲಿ ಮಾಸ್ತಿಯವರ ಬಗ್ಗೆ ಹೇಳಿರುವಂಥ ಒಂದು ಪುಟ್ಟ ಬರಹವನ್ನು ನಾನು ಓದಿಬಿಟ್ಟು ಮಾಸ್ತಿಯವರನ್ನ ಸ್ಮರಿಸುತ್ತಾ ನೆನಪಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಅನಾಜಿ ಅವರು ಬರೀತಾರೆ, ಪ್ರೊಫೆಸರ್ ಅಶ್ವತ್ಥನಾರಾಯಣ ಅವರು, ಮಾಸ್ತಿ ಕನ್ನಡದ ಆಸ್ತಿ ಎಂಬ ಮಾತಿಗೆ ಅನೇಕ ಅರ್ಥಗಳಿವೆ. ಕನ್ನಡದಲ್ಲಿ ಸಣ್ಣ ಕಥೆಯ ಕೊರತೆ ತುಂಬಿ ಅದಕ್ಕೆ ಒಂದು ವಿಶಿಷ್ಟ ಸ್ಥಾನ ದೊರಕಿಸಿ ಸಣ್ಣ ಕಥೆಯ ಜನಕರೆಂಬ ಪ್ರಶಸ್ತಿಗೆ ಪಾತ್ರರಾದವರು ಮಾಸ್ತಿ. ಅನೇಕರ ಜೀವನದಲ್ಲಿ ಆಪತ್ಕಾಲದ ಮಿತ್ರರಾಗಿ ಉಪಕಾರ ಮಾಡಿ ಅವರ ಬಾಳಿನಲ್ಲಿ ಚಿರ ನೆನಪಿನ ಆಸ್ತಿಯಾದವರು. ನಾಡಿನ ಆಸ್ತಿ ಕನ್ನಡಕ್ಕೆ ಹೋರಾಟದಿಂದ, ಸಾಹಿತ್ಯದ ಆಸ್ತಿ ಸಾಹಿತ್ಯದ ಸಾಧನೆಯಿಂದ, ಜನರ ಆಸ್ತಿ ಅನೇಕರ ಮೇಲೆ ಪ್ರಭಾವ ಬೀರಿದ್ದರಿಂದಲೂ ಆಪತ್ಕಾಲಕ್ಕೆ ನೆರವಾಗಿದ್ದರಿಂದ ಅವರು ಕನ್ನಡಿಗರಿಗೆ ಮರೆಯಲಾಗದ ಆಸ್ತಿ ಆಗಿದ್ದಾರೆ. ಮಾಸ್ತಿ ಅನೇಕ ಯುವ ಜನರ ಬಾಳಿಗೆ ಬೆಳಕಾಗಿ ಆಸ್ತಿಯಾದವರು ಅಂತ ಹೇಳ್ತಾ ಅಶ್ವತ್ಥನಾರಾಯಣ ಅವರು, ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಮಾಸ್ತಿಯವರೊಂದಿಗೆ ಬಹಳ ಆತ್ಮೀಯವಾದ ಒಡನಾಟವನ್ನು ಇಟ್ಟುಕೊಂಡಿದ್ದಂತಹ ಅನಾಜಿಯವರು ಮಾಸ್ತಿಯವರ ಬಗ್ಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾರೆ. ನಾವು ಸಹ ಮಾಸ್ತಿಯವರನ್ನ ಆ ಕನ್ನಡದ ಆಸ್ತಿಯನ್ನು ಸ್ಮರಿಸುತ್ತಾ ನೆನಪಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ನಿನ್ನೆ ರಾಮನಾಥರೊಂದಿಗೆ ಒಂದಷ್ಟು ಸಂವಾದ, ಒಂದಷ್ಟು ಮಾತುಕತೆ ಅಂತ ಆಗಿತ್ತು. ಇಂದು ಸಹ ಅದನ್ನೇ ಮುಂದುವರಿಸುತ್ತಾ ಇಂದಿನ ಅಭ್ಯಾಗತರಾಗಿ, ವಿಶೇಷ ಅಭ್ಯಾಗತರಾಗಿ ನಮ್ಮನ್ನು ಸೇರಿಕೊಂಡಿರುವಂತಹ
ನಾ ರಾಮನಾಥ್, ನರಸಿಂಹಮೂರ್ತಿ ರಾಮನಾಥ್, ಹಾಸ್ಯ ಕವಿ, ಹಾಸ್ಯ ಭಾಷಣಕಾರರು, ವಿಡಂಬನ ಸಾಹಿತ್ಯ, ಅದಲ್ಲದೆ ಅಣಕು ಗೀತೆಗಳು, ಅಷ್ಟೇ ಅಲ್ಲದೆ ಗಂಭೀರವಾದಂತಹ ಲೇಖನಗಳು, ಬರಹಗಳು, ಅನುವಾದಗಳು. ಓಹೆನ್ರಿದು ಹಸಿರು ಬಾಗಿಲು ಅನ್ನುವಂತಹ ಒಂದು ಪುಸ್ತಕವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ನೀಡಿರುವಂಥದ್ದು. ಓಹೆನ್ರಿ ಆಂಗ್ಲದಲ್ಲಿ ಬಹಳ ದೊಡ್ಡ ಹೆಸರು. ಪುಟ್ಟ ಪುಟ್ಟ ಕಥೆಗಳನ್ನು ಬರೆದಂತಹ, ಬಹಳ ಪರಿಣಾಮಕಾರಿಯಾದಂತಹ ಕಥೆಗಳನ್ನು ಬರೀತಾ ಇದ್ದಂತಹ ಕಥೆಗಾರ. ಅವರ ಹಲವಾರು ಕಥೆಗಳನ್ನ ಕನ್ನಡೀಕರಿಸಿ ಹಸಿರು ಬಾಗಿಲು ಅನ್ನುವ ಶೀರ್ಷಿಕೆ ಕೊಟ್ಟು ನಾ ರಾಮನಾಥರು ಪ್ರಕಟ ಮಾಡಿರುವಂಥದ್ದು. ಅದಲ್ಲದೆ ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ, ಹೀಗೆ ಬಹುಭಾಷಾ ಪಂಡಿತರಾದ್ದರಿಂದ ಅವರಿಗೆ ಇದೆಲ್ಲವೂ ಬಹಳ ಸುಲಭವಾಗಿ ಆಗುವಂಥದ್ದು. ಸಂಸ್ಕೃತ, ಕನ್ನಡ, ತೆಲುಗು, ಇಂಗ್ಲಿಷ್, ತಮಿಳು, ಹಿಂದಿ, ಹೀಗೆ ಎಲ್ಲವನ್ನೂ ಬಹಳ ಪಾಂಡಿತ್ಯಪೂರ್ಣವಾಗಿ ಅರಿತಿರುವಂತಹವರು ನಾ ರಾಮನಾಥರು. ಅವರು ನಮ್ಮೊಂದಿಗೆ ಇದ್ದಾರೆ. ಛಂದೋಬದ್ಧವಾದಂತಹ ಕವಿತೆಯನ್ನು ಸಹ ರಚಿಸಬಲ್ಲ ಸಾಮರ್ಥ್ಯ ಹೊಂದಿದಂಥವರು. ಕನ್ನಡದಲ್ಲಿ ಮೊತ್ತ ಮೊದಲ ಸಂಧಿಕವನ ಅಂತ, ವಕ್ರೋಕ್ತಿ ವಿಲಾಸ ಅನ್ನುವಂಥದ್ದು, ಅದನ್ನ ಬರೆದು ಪ್ರಕಟ ಮಾಡಿರುವಂಥವ್ರು. ತಮ್ಮದೇ ಆದಂತಹ ಪ್ರಕಟಣಾ ಸಂಸ್ಥೆ ತೇಜು ಪಬ್ಲಿಕೇಶನ್ಸ್ ಇದೆ. ಸ್ವತಃ ಅವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್, ನನ್ನ ವೃತ್ತಿ ಬಾಂಧವರು. ತೇಜು ಪಬ್ಲಿಕೇಶನ್ಸ್ ಮುಖಾಂತರ 300ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟ ಮಾಡಿರುವಂತಹವರು. ಅನೇಕ ಹೊಸ ಸಾಹಿತಿಗಳನ್ನ, ಹೊಸ ಲೇಖಕರನ್ನ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಪರಿಚಯ ಮಾಡಿಸಿರುವಂಥದ್ದು. ತಾವೇ ಬರೆದಂತಹ ಸುಮಾರು 28 ಪುಸ್ತಕಗಳನ್ನ, ಹಲವಾರು ಪುಸ್ತಕಗಳು ನನ್ನ ಬಳಿ ಇದೆ. ಅವರ ಬಳಿ ಇರದಂತಹ ಪುಸ್ತಕವೂ ಸಹ ನನ್ನ ಬಳಿ ಇರುವಂಥದ್ದು ನನ್ನ ಸೌಭಾಗ್ಯ ಅಂತಲೇ ಹೇಳ್ಬೇಕಾಗ್ತದೆ. ಅದರಲ್ಲಿ ನಾವು ಮಾತಾಡ್ತಾ ಇರುವಂತಹ ಈ ಮಂಕು ದಿಣ್ಣೆಯ ಕಗ್ಗ ಅನ್ನುವಂಥ ಪುಸ್ತಕ ಅವ್ರ ಬಳಿ ಇಲ್ಲ. ಅದು ಹೇಗೋ ನನ್ನ ಹತ್ರ ಬಂದಿದೆ. ಈಗ ಅವ್ರಿಗೆ ಬೇಕಾದ್ರೂ ಸಹ ನಾನೇ ಕೊಡಬೇಕಾಗಿದೆ, ಹಾಗಿದೆ. ಅವರ ಈ ಸಾಹಿತ್ಯದ ಕೃಷಿ ಅವಿರತವಾಗಿ, ಅನಂತವಾಗಿ 3 ದಶಕಗಳಿಂದಲೂ ಸಾಗಿರುವಂಥದ್ದು. ಅವರು ವಿದ್ಯಾರ್ಥಿಯಾಗಿದ್ದಾಗಲೇನೆ ಗಣಿತದ ಬಗ್ಗೆ ಪುಸ್ತಕವನ್ನ ಪ್ರಕಟ ಮಾಡಿದಂಥವ್ರು, ಬರೆದವು, ಅದನ್ನ ಕಾಲೇಜು ಮಿತ್ರರಿಗೆ ಹಂಚಿದ್ದಂಥವ್ರು. ಬಹಳ ಒಳ್ಳೆಯ ವ್ಯಕ್ತಿ, ಮಾತನಾಡಲಿಕ್ಕೆ ಬಹಳ ಸುಲಭ, ತಕ್ಷಣ ಆಪ್ತರಾಗಿ ಬಿಡುತ್ತಾರೆ ಎನ್ನುವಂಥದ್ದು. ಅಂತಹವರನ್ನ ಇಂದು ನಮ್ಮೊಂದಿಗೆ ಸೇರಿಸಿಕೊಂಡು ಈ ಸಂವಾದ ಸತ್ಸಂಗದಲ್ಲಿ ಭಾಗಿಗಳನ್ನಾಗಿ ಮಾಡಿಸಿಕೊಂಡಿದ್ದೇವೆ. ನಾ ರಾಮನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ವಾಸ್ಕಿ ಯೋಗ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ, ಅವರ ಮತ್ತೊಂದು ವಿಶೇಷ ಹೇಳಿಬಿಡ್ತೇನೆ. ನಮಗೆ ಮಾತನಾಡುವ ಬೊಂಬೆ, ವೆಂಟ್ರಲಾಕ್ವಿಸಮ್, ಈಗ ಅಮೆರಿಕದಲ್ಲಿದ್ದಾರೆ. ಇಂದುಶ್ರೀ ಮಾತನಾಡುವ ಪ್ರತಿಯೊಂದು ವಾಕ್ಯವೂ ಅದಕ್ಕೆ ರಾಮನಾಥರು ಬರೆದು ಕೊಟ್ಟದ್ದಂಥದ್ದೇ ಅನ್ನುವಂಥದ್ದು. ಒಂದು ಪುಟ್ಟ ಸಂದರ್ಭವನ್ನ, ಒಂದು ಲೇಖನವನ್ನ ಇಂದುಶ್ರೀ ಅದನ್ನ ಮಾತನಾಡುವ ಬೊಂಬೆಯ ಮೂಲಕ, ಅಜ್ಜಿ ತಾತ ಮೂಲಕ ಹೇಳಿಸ್ತಾರೆ. ರಾಮನಾಥ್ ಬರೆದಿರುವಂಥದ್ದು ಹಾಸ್ಯ, ನವಿರಾದ ಹಾಸ್ಯ ಹೇಗೆ ಹುಟ್ಟುತ್ತದೆ ಅನ್ನುವಂಥದ್ದು. ಅದಕ್ಕೆ ಒಂದೇ ಒಂದು ಉದಾಹರಣೆಯಾಗಿ ಈ ತಾತನ ತಾಪತ್ರಯ ಅನ್ನುವಂಥದ್ದು, ಇದು ವಿನೋದ ರಂಗ ರಾಮ ಅನ್ನುವಂತಹ ಪುಸ್ತಕ ರಾಮನಾಥರೇ ರಚಿಸಿರುವಂಥದ್ದು. ಇದು ತಮಗೆ ಲಭ್ಯವಿದೆ. ಇದು ತೇಜು ಪಬ್ಲಿಕೇಶನ್ಸ್ ಅವ್ರದ್ದು, ಎಲ್ಲ ಕಡೆ ಲಭ್ಯವಿದೆ. ದಯವಿಟ್ಟು ಇದನ್ನು ಕೊಂಡು ಓದಿ. ಹಾಸ್ಯ ಅನ್ನುವಂಥದ್ದು ಹೇಗೆಲ್ಲ ನಮ್ಮ ಜೀವನದಲ್ಲಿ ತೆರೆದುಕೊಳ್ಳುತ್ತದೆ ಅನ್ನೋದಕ್ಕೆ. ಈ ತಾತನಿಗೆ ಮಾತಾಡೋ ತೆವಲು. ಡಾಕ್ಟರ್ ಹತ್ರ ಹೋಗ್ತಾನೆ, ಹೋಗಿ ತುಂಬಾ ಹೊಟ್ಟೆ ಉರಿತಿದೆ ಡಾಕ್ಟ್ರೇ, ನಾನು ಒಂದು 2-3 ಓದ್ತೇನೆ ಸ್ಯಾಂಪಲ್ಗೆ, ನಂತರ ನೀವು ಈ ಪುಸ್ತಕವನ್ನು ಕೊಂಡು ಓದಬೇಕು ಅಂತ ನನ್ನ ಮನವಿ. ಡೋಂಟ್ ವರಿ, ಮಾತ್ರೆ ಕೊಡ್ತೀನಿ ಡಾಕ್ಟರ್ ಹೇಳ್ತಾರೆ. ತಾತ ಅದಕ್ಕೆ ಉತ್ತರ, ಮಾತ್ರೆ ಕೊಡ್ತೀರಾ? ಅಯ್ಯೋ ಬೇಡ, ಉಸಿರಾಡಕ್ಕಾಗಲ್ಲ. ಯಾಕೆ? ಕೈ ನಡುಗುತ್ತೆ.
ಮಾತ್ರೆ ಬಾಯಿಗೆ ಹಾಕ್ಕೊಳಕ್ಕೆ ಹೋದ್ರೆ ಎಷ್ಟೋ ಸಾರಿ ತಪ್ಪಿ ಹೋಗಿ ಮೂಗಿನ ಹೊಳಕ್ ಹೋಗ್ಬಿಡುತ್ತೆ, ಉಸಿರು ಸಿಕ್ಕಿ ಹಾಕೊಂಡ್ಬಿಡುತ್ತೆ. ಸರಿ ಹೋಗ್ಲಿ ಬಿಡಿ, ಔಷಧಿ ಕೊಡ್ತೀನಿ. ಬೇಡ, ಹೆಂಡತಿ ಬೈತಾಳೆ. ಯಾಕೆ ಬೈತಾರೆ? ನಾನು ಆಗಾಗ್ಗೆ ನಗಡಿಗೆ ಡಾಕ್ಟರ್ ಕೊಟ್ಟ ಔಷಧಿ ಅಂತ ಹೇಳಿ ಕ್ವಾರ್ಟರ್ ಬ್ರಾಂದಿ ಕುಡಿತಾ ಇದ್ದೆ. ಅದು ಹೇಗೋ ನನ್ನ ಹೆಂಡತಿ ಕಂಡಿಡ್ಕೊಂಡ್ಬಿಟ್ಟಿದ್ದಾಳೆ. ನಾನೇನೇ ಔಷಧಿ ಕುಡಿದ್ರೂ ಅದು ಬ್ರಾಂದಿ ಅಂತಲೇನೆ ಅವಳ ಭ್ರಾಂತಿ. ಇಂಜೆಕ್ಷನ್ ನೋವಾಗುತ್ತೆ ಡಾಕ್ಟ್ರೇ. ಒಂದ್ಸರ್ತಿ ಇಂಜೆಕ್ಷನ್ ತಕೊಂಡಿದ್ದೆ, ತಕ್ಷಣ ಟೈರ್ ಅಂಗಡಿಗೆ ಹೋಗ್ಬೇಕಾಯ್ತು. ಟೈರ್ ಅಂಗಡಿಗ ಯಾಕೆ? ಆ ನರ್ಸ್ ಮಾಡಿದ ತೂತಿಗೆ ಪಂಚರ್ ಹಾಕಿಸ್ಕೊಳ್ಳಕ್ಕೆ ಟೈರ್ ಅಂಗಡಿಗೆ, ಪಂಚರ್ ಅಂಗಡಿಗೆ ಹೋಗ್ಬೇಕು. ಈ ರೀತಿ ಸಾಗುತ್ತೆ. ತಾತ ಡಾಕ್ಟರ್ ಮುಂದೆ ಕೂತ್ಕೊಂಡು ಡಾಕ್ಟರ್ ಸಮಯ ಹಾಳು ಮಾಡೋದು ಅಂತ. ಇಂತಹ ಅನೇಕ ವೃತ್ತಾಂತಗಳು, ಹಾಸ್ಯ ವೃತ್ತಾಂತಗಳನ್ನ ಈ ಪುಸ್ತಕದಲ್ಲಿ ಕಾಣ್ಬೋದು. ಇತ್ತೀಚೆಗೆ ಪ್ರಕಟವಾದಂತಹ ಮೊಗೆದಷ್ಟು ವಿನೋದ, ರಾಮನಾಥ್ ಪ್ರತಿ ವಾರ ಅಂಕಣ ಬರಿತಾ ಇದ್ದಂಥದ್ದು. ಅದನ್ನೆಲ್ಲ ಹೆಕ್ಕಿ ತೆಗೆದು ಆರಿಸಿ ಈ ಅಂಕಣಗಳನ್ನೆಲ್ಲ ಬರೆದಿರುವಂತಹ ಪುಸ್ತಕ ಇದು, ಆ ಸಂಕಲನ. ಅವರ 50ನೇ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನ್ನ ಸೌಭಾಗ್ಯ, ನಾನು, ದೀಪಕ್ ಮತ್ತೆ ಅಭಿರುಚಿ ಚಂದ್ರು ಅವರು ಪನ್ ಡ್ರೈವ್, ನೀವು ಪೆನ್ ಡ್ರೈವ್ ಕೇಳಿದ್ದೀರಿ, ಇದನ್ನ ಪನ್ ಡ್ರೈವ್ ಅನ್ನುವಂತಹ ಪುಸ್ತಕವನ್ನ ಹಲವಾರು ದಿಗ್ಗಜರು, ಕನ್ನಡ ಸಾಹಿತಿಗಳು ಇಲ್ಲಿ ಲೇಖನಗಳನ್ನು ಬರೆದು ಇದೊಂದು ಸಂಸ್ಮರಣ ಗ್ರಂಥ ಅಂತ ಪ್ರಕಟ ಮಾಡಿದ್ವು. ಇಂತಹ ರಾಮನಾಥರು ನಮ್ಮೊಂದಿಗೆ ಇವತ್ತಿದ್ದಾರೆ. ಅವರನ್ನು ಬರಮಾಡಿಕೊಳ್ಳುತ್ತಾ ನೀವೇನಾದ್ರೂ ಪ್ರಸ್ತಾವನೆ ಮಾತಾಡೋದಿದ್ರೆ ಹೇಳ್ಬಿಡಿ, ನಂತರ ಮಂಕುದಿಣ್ಣೆಯ ಕಗ್ಗಕ್ಕೆ ಮುಂದುವರಿಯೋಣ. ರಾಮನಾಥರು. ನಾನ್ ನೆನ್ನೆ ಹೇಳ್ದಾಗೇನೇನೆ ನೀವು ಏನೇನೇನೇನು ಉಳಿಸಿರಲ್ಲ. ನೀವು ಪ್ರಸ್ತಾವನೆ ಇರ್ಲಿ, ಬೇರೆ ಮಾತಾದ್ರೆ ಏನಾದ್ರೆ ಇದೆಯಾ ಅಂತ ನೋಡುವಂತ ಮಟ್ಟಕ್ಕೆ ಆಯ್ತು. ಅವರು ಕೈಲಾಸಂ ಹೇಳ್ತಾ ಇದ್ರು, ನೀವು ಕೈಲಾಸಂ ಮಾತು ಕೇಳಲ್ಲ. ನೀವು ಕೈಲಾಸಂ ಯಾವಾಗಲೂ ಹೇಳ್ತಾ ಇದ್ರು, ಲೆಟ್ ದೇರ್ ಬಿ ಮೋರ್ ಪಿಕ್ಚರಿಂಗ್ ಆಫ್ ಮೈ ಪ್ಲೇಸ್ ದನ್ ಲೆಕ್ಚರಿಂಗ್ ಅಬೌಟ್ ಮೈ ಪರ್ಸನ್ ಅಂತ. ಆದ್ರೂ ನೀವು ನನ್ನ ಪರ್ಸನ್ ಹಿಡ್ಕೊಂಡ್ಬಿಡ್ತೀರಿ, ಇನ್ನೇನ್ ಮಾಡಕ್ ಆಗಲ್ಲ. ಪ್ರಸ್ತಾವನೆ ದೀರ್ಘವಾಯ್ತು ಅನ್ಸುತ್ತೆ, ಮುಂದುವರಿಯೋಣ. ಮತ್ತೆ ಸುಧಾವಾರ ಪತ್ರಿಕೆಯಲ್ಲಿ 16 ವರ್ಷಗಳಿಗೂ ಮಿಗಿಲಾಗಿ ರಾಮ್ ಅನ್ನುವ ನಾಮಾಂಕಿತದಲ್ಲಿ ನೀವು ಕೇಳಿದಿರಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇರೋದು. ಹಾಸ್ಯ ಸಾಹಿತಿ ಅಂತ ಹೆಸರಿಗೆ, ಆದ್ರೆ ಇದೊಂದು 16-17 ವರ್ಷಗಳಿಂದ ಸತತವಾಗಿ ಪ್ರತಿ ವಾರವೂ ಸುಧಾ ಪತ್ರಿಕೆಯಲ್ಲಿ ಅವರ ಬರಹ, ಅವರ ಪ್ರಶ್ನೋತ್ತರ ಮಾಲಿಕೆ ಪ್ರಕಟವಾಗ್ತಾ ಇರುವಂಥದ್ದು. ಹಿಂದೆ ಅದನ್ನ ಬಿಚಿಯವರು ನಡೆಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಮುಂಚೆ ಜಿ.ಪಿ. ರಾಜರತ್ನಂ ಸಹ ಒಂದಷ್ಟು ತಿಂಗಳು ಅದನ್ನ ಬರೆದಿದ್ರು ಆ ಪ್ರಶ್ನೋತ್ತರ ಮಾಲಿಕೆಯಲ್ಲಿ. ಅರಮಿತ್ರ ಅವರು. ಮತ್ತೆ ಅದ್ರ ಬಗ್ಗೆ, ಅದು ಬರೆಯೋದ್ರ ಬಗ್ಗೆ ಇರುವಂತಹ ಖುಷಿ ಎಷ್ಟಿದೆಯೋ ಅಷ್ಟೇ ಖುಷಿ ಹಿರೇಮಗಳೂರು ಕಣ್ಣನ್ ಅದನ್ನ ತಗೊಂಡೋಗಿ ಎಲ್ಲ ಕಡೆನೂ ಹೇಳ್ಕೊಂಡ್ ಬರ್ತಾರಲ್ಲ. ಅದು ಒಂದ್ ಕಡೆ ಹೋಗಿದ್ರು ಅವರು, ಮುಂದ್ಗಡೆ ಎಲ್ಲಾ ಪೊಲಿಟಿಷಿಯನ್ಸ್ ಕೂತ್ಕೊಂಡಿದ್ರು. ಇವ್ರು ತಗೊಂಡ್ರು ಭೂಪಾಲಕ ಎಂದರೆ ಏನು ಅಂತ. ಒಬ್ಬೊಬ್ಬ ರಾಜಕಾರಣಿನು ತನಗೆ ಗೊತ್ತಿರುವಂತಹ ರೀತಿಯಲ್ಲಿ ಒಬ್ಬ ರಾಜ ಅಂದ, ಇನ್ನೊಬ್ಬ ಯಾರು ಭೂಮಿಯನ್ನು ಆಳತ್ತಾನೋ ಅಂದ, ಇನ್ನೊಬ್ರು ಯಾರೋ ರೈತ ಸಂಘದವರು ಭೂಪಾಲಕ ಅಂದ್ರೆ ರೈತಾನೆ ಅಂತಂದ್ರು. ಒಬ್ಬೊಬ್ರು ಒಂದೊಂದು ಹೇಳಿದ್ರು. ಇವ್ರು ಹೇಳಿದ್ರು, ಇಲ್ಲ, ರಾಮ್ ಹೇಳುತ್ತಾರೆ ಭೂಪಾಲಕ ಎಂದರೆ ಭೂಮಿಯನ್ನು ಪಾಲಾಗಿಸಿಕೊಂಡು ಲಪಟಾಯಿಸುವ ಕಳ್ಳರು, ಇದು ಭೂಪಾಲಕ. ಈ ತರದ್ದು ಹಲವಾರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ಸತಿ ಹೇಳಿದ್ರು, ಕಹಳೆಗೂ ಮಹಿಳೆಗೂ ಏನು ವ್ಯತ್ಯಾಸ. ಅವ್ರು ಹೇಳಿದ್ರು, ನಾನ್ ಬರ್ತಿರೋದೆ ತುಂಬಾ ತಗೋತಾ ಇರ್ತಾರೆ ಅವರು. ಕಹಳೆಗೂ ಮಹಿಳೆಗೂ ಏನು ವ್ಯತ್ಯಾಸ ಅಂದ್ರೆ, ಕಹಳೆ ಊದಿದರೆ ಚೆನ್ನ, ಮಹಿಳೆ ಊದದಿದ್ದರೆ ಚೆನ್ನ ಅಂತ. ಮತ್ತೊಬ್ಬರು ಕೇಳಿದ್ರು, ಈ ಕೃಷ್ಣ ಪರಮಾತ್ಮ, ರಾಧೆ, ಮೀರಾ ಇವರೆಲ್ಲ ಕೃಷ್ಣನ ಹಿಂದೆ ಹೋದ್ರಲ್ಲ, ಪರನ ಹಿಂದೆ ಹೋದ್ರಲ್ಲ, ಪರಪುರುಷನ ಹಿಂದೆ ಸಹ ಪರಪುರುಷನ ಹಿಂದೆ ಹೋದ್ರಲ್ಲ, ಸರಿನಾ ಅನ್ನುವಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳೋದು ಸಾಧಾರಣವಾಗಿ ಯಾರ ಕೈಲೂ ಆಗಲ್ಲ. ನೀವು ಅವ್ರು ಮಾಡಿದ್ದು ಸರಿ ಅಂದ್ರೆ, ಓಹೋ ನಿಮ್ಮನೆಯಲ್ಲೂ ಹೆಣ್ಮಕ್ಳು ಈ ತರ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಪರಪುರುಷನ ಹಿಂದೆ ಹೋದ್ರೆ ಅಂತಲೂ ಕೇಳ್ತಾರೆ. ಇಲ್ಲ, ಅವ್ರು ಮಾಡಿದ್ ಸರಿ ಅಲ್ಲ, ನೀವು ಕೃಷ್ಣನಿಗಿಂತಲೂ ದೊಡ್ಡವರಾ, ಕೃಷ್ಣನ ಭಕ್ತರಿಗಿಂತಲೂ ನಿಮ್ಗೆ ಹೆಚ್ಚು ಗೊತ್ತು ಅಂದ್ರೆ, ಎರಡೂ ರೀತಿ ಅದನ್ನ ಆ ಕತ್ತಿ ನೆತ್ತಿ ಮೇಲೆ
ತೂಗಾಡ್ತಾ ಇರ್ತದೆ. ಅಂತಹ ಪ್ರಶ್ನೆಗಳನ್ನ ಬಹಳಷ್ಟು ಕೇಳಿರ್ತಾರೆ. ಆ ಕೃಷ್ಣ ಪರಮಾತ್ಮ ಅಂದ್ರೆ ಪರಪುರುಷನ ಹಿಂದೆ ರಾಧೆ ಮತ್ತು ಮೀರೆ ಹೋದ್ರಲ್ಲ, ಅದು ಸರಿನಾ ಅಂತ ಕೇಳಿದಂತ ಉತ್ತರ, ಆ ಪ್ರಶ್ನೆಗೆ ರಾಮನಾಥ್ ಎಂಥ ಉತ್ತರ ಕೊಟ್ಟಿದ್ರು ಅಂದ್ರೆ ಅಡಗಿಸಿ ಬಿಟ್ಟದ್ದು ಒಂದು ಉತ್ತರ ಅಂತ. ಅವರು ಹೋದದ್ದು ಪರಪುರುಷನ ಹಿಂದೆ ಅಲ್ಲ, ಪರಮಾತ್ಮನ ಹಿಂದೆ ಅಂತ. ಪರಮ ಪುರುಷನ ಹಿಂದೆ. ಪರಮಪುರುಷನ ಹಿಂದೆ ಆ ಒಂದು ಅಕ್ಷರ ಜೋಡಿಸಿ ಪರಪುರುಷನ ಸಂಪೂರ್ಣವಾಗಿ ಹೋಗಲಾಡಿಸಿ ಅದನ್ನ ಪರಮಪುರುಷ ಅನ್ನುವಂಥ ಅರ್ಥ ಕೊಟ್ಟದ್ದು. ಪ್ರಶ್ನೆ ಕೇಳಿದವರು ಸುಸ್ತಾಗಿ ಹೋಗ್ಬೇಕು. ನಾವು ನಮ್ಮ ಪೂರ್ವಜರಿಂದ ಏನು ಪಡೆದಿದ್ದೇವೆ, ಮುಂದಿನ ಪೀಳಿಗೆಗೆ ಏನು ಕೊಟ್ಟು ಹೋಗುತ್ತೇವೆ. ಪಡೆದದ್ದು ಪರಿಸರ, ಕೊಡುವುದು ಪರಿಸರ ಮಾಲಿನ್ಯ. ಅಂದ್ರೆ ನಾವು ಯೋಚನೆ ಮಾಡಬೇಕಾದಂತಹ ಉತ್ತರ, ತಲೆಗೆ ಬಡಿದು ಹೇಳುವಂತ, ಎಚ್ಚರ ನೀಡುವಂತಹ ಉತ್ತರ. ಹೊಟ್ಟೆ ತುಂಬಿದ ಬಳಿಕವೂ ತಿನ್ನಬಹುದಾದದ್ದು ಏನಿರಬಹುದು ಸರ್? ಪ್ರಶ್ನೆ ಸುಧಾ ಪತ್ರಿಕೆಯಲ್ಲಿ. ಅಜೀರ್ಣದ ಮಾತ್ರೆ, ಅಷ್ಟೇ ಉತ್ತರ. ತಕ್ಷಣಕ್ಕೆ ಅದು ಓದಿದ ತಕ್ಷಣ ಆ ಉತ್ತರ ಹಾಸ್ಯವೂ ಆಗಿರ್ತದೆ, ಅರ್ಥಪೂರ್ಣವೂ ಆಗಿರ್ತದೆ. ಇಲ್ಲಿ ನೋಡಿ, ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಏನು ವ್ಯತ್ಯಾಸ? ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಏನು ವ್ಯತ್ಯಾಸ? ಮಾನವೀಯತೆಯ ಹೊರತೆಯಿಂದ ಅನಾಥಾಶ್ರಮ, ಮಾನವೀಯತೆಯ ಕೊರತೆಯಿಂದ ವೃದ್ಧಾಶ್ರಮ. ಈ ರೀತಿಯ ಅನೇಕ ಪ್ರಶ್ನೆಗಳು 16,000ಕ್ಕೂ ಮೇಲ್ಪಟ್ಟು ಈಗ ಪ್ರಕಟವಾಗಿರುವಂಥದ್ದು ರಾಮಬಾಣ 1, 2, ಇನ್ನೊಂದು 10 ಪ್ರಕಟ ಮಾಡುವಷ್ಟು ಪ್ರಶ್ನೋತ್ತರಗಳು ಅವರಲ್ಲಿದೆ. ಹಾಗಾಗಿ ನಾವು ಮಂಕುದಿಣ್ಣೆಯ ಕಗ್ಗ ಅನ್ನುವಂಥದ್ದು ಮಂಕುತಿಮ್ಮನ ಕಗ್ಗದ ಸಂವಾದಿಯಾಗಿ ಒಂದಷ್ಟು ಹಾಸ್ಯ ಲೇಪನದೊಂದಿಗೆ, ಅಂದರೆ ಘನವಾದ ಗಂಭೀರವಾದ ವಿಷಯದಿಂದ ಪ್ರೇರೇಪಿತರಾಗಿ ಒಂದಷ್ಟು ಹಾಸ್ಯದ ಕವನಗಳನ್ನು ಪದ್ಯಗಳನ್ನು ಸಹ ಬರೆಯಬಹುದು, ಅದೇ ಶೈಲಿಯಲ್ಲಿ, ಅದೇ ಚೌಪದಿಯಲ್ಲಿ, ರೂಪದಲ್ಲಿ ಅನ್ನುವಂಥದ್ದು ತೋರಿಕೊಟ್ಟಿರುವಂಥದ್ದು ಈ ಮಂಕುದಿಣ್ಣೆಯ ಕಗ್ಗ. ರಾಮನಾಥರು ಬರೆದಿರುವಂಥ ಸುಮಾರು 300 ಪದ್ಯಗಳಿರುವಂಥ ಈ ಪ್ರಕಟಣೆ. ಇದರಲ್ಲಿ ರಾಮನಾಥರನೇ ಅವರ ಮಂಕುದಿಣ್ಣೆಯ ಕಗ್ಗದ ಪದ್ಯಗಳನ್ನ ಹೇಳ್ತಾರೆ. ನಾನು ಗಂಭೀರವಾದಂಥ DVG ಸಾಹಿತ್ಯ, ಆ DVG ಅವರ ಮಾತು, DVG ಅವರ ನೀತಿ ಸಂದೇಶವುಳ್ಳಂತಹ ಮಂಕುತಿಮ್ಮನ ಕಗ್ಗದ ಪದ್ಯಗಳನ್ನ, ಕೆಲವು ಪದ್ಯಗಳನ್ನು ಹೇಳ್ತಾನೆ. ಅದಕ್ಕೆ ಅವರು ಸಂವಾದಿಯಾಗಿ ದಿಣ್ಣೆಯ ಕಗ್ಗದ ಪದ್ಯಗಳನ್ನು ಹೇಳಿ ಅದರ ವಿವರವನ್ನು ಸಹ ನೀಡ್ತಾರೆ. ಮೊದಲಿಗೆ ಆಯ್ತು, 777ನೇ ಪದ್ಯ ಬಹಳ, ಇದು ನಾವು ಸಾಕಷ್ಟು ಅಭ್ಯಾಸ ಮಾಡಿರುವಂತಹ ಪದ್ಯ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅನ್ನುವಂತಹ 777ನೇ ಪದ್ಯಕ್ಕೆ ಅವರು ಮಂಕುದಿಣ್ಣೆಯ ಕಗ್ಗದಲ್ಲಿ 20ನೇ ಪದ್ಯ ನಿಮ್ಮದು. ಬಹಳ ಚೆನ್ನಾಗಿದೆ ಅದು. ಅದು ಆ ಕಗ್ಗಕ್ಕಿಂತನೂ ಅದು ನಂಬರ್ ಇಟ್ ಇಸ್ ವೆರಿ ಸಿಗ್ನಿಫಿಕೆಂಟ್. 777, 7 7 7 ಎದ್ದೇಳು ಎದ್ದೇಳು. ಆ ಸಂದೇಶನೇ ಎದ್ದೇಳು. ವಿವೇಕಾನಂದರು ಹೇಳಿದ್ರಲ್ಲ, 7 ಎದ್ದೇಳು, ಗುರಿ ಮುಟ್ಟದಿರು. ಇವಾಗ್ನವ್ರಿಗೂ ಆ ರೀತಿಯಲ್ಲಿ ಹೋಗುವಂತಹದ್ದು ಬರೀ ಓಲಾ ಮತ್ತೆ ಆಟೋದವ್ರು ಮಾತ್ರ. ಯಾವ ಸಿಗ್ನಲ್ ಲೈಟ್ ನೂ ಜಂಪ್ ಮಾಡ್ಕೊಂಡು ಹೋಗ್ತಾರೆ, ಯಾವ ಫುಟ್ಪಾತ್ ಜಂಪ್ ಮಾಡ್ಕೊಂಡು ಹೋಗಿ. ಎದ್ದೇಳು, ಏಳು, ಎದ್ದೇಳು, ಗುರಿ ಮುಟ್ಟದಿರು. ಇವರು ನಿಲ್ಲದಿರು, ಗುರಿ ಮುಟ್ಟುವ ತನಕ ಅಂತ. ಯಾವ ಸಿಗ್ನಲ್ ಲೈಟ್ಗೂ ನಿಲ್ಲಲ್ಲ, ಯಾವ ಹಳ್ಳಕ್ಕೂ ನಿಲ್ಲಲ್ಲ, ಯಾವ ಕೊಳ್ಳಕ್ಕೂ ನಿಲ್ಲಲ್ಲ, ಯಾವ ಗುಂಪು ನಿಲ್ಲಲ್ಲ, ಹೋಗ್ತಾ ಇರೋತ್ತ ಗುರಿ ಮುಟ್ಟೋ ತನಕ. ಏಳು ಎದ್ದೇಳು ಅನ್ನುವಂಥದ್ದು 777. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಅದಕ್ಕೆ ಸಾಮಾನ್ಯ ರೂಪದಲ್ಲಿ ಸರ್ಕಾರಿ ಕಾರಿನಲ್ಲಿ ಮಂತ್ರಿ ನಿನ್ನೆಡೆಗೆ ಬರಬಹುದು ಮತ ಬೇಡಿ, ಮತವ ನೀಡಲೇಬೇಕು ಆರಿಗಾದರೂ ಸರಿಯೇ, ಇಲ್ಲದಿರೆ ಪ್ರಾಕ್ಷಿ ಮತ ಮಂಕುದಿಣ್ಣೆ. ನಮ್ಮ ಒಂದು ಪುಟ್ಟದಾದ ರೀತಿಯಲ್ಲಿ ದೊಡ್ಡದಾದ ವಿಷಯವನ್ನ ಕಟ್ಟಿಕೊಟ್ಟಿರುವಂತಹದ್ದು ಈ ಕಗ್ಗ. ಮಾಮೂಲಾಗಿ ಬರ್ತಾನೆ, ಪಾದಯಾತ್ರೆಯಲ್ಲಿ ಬರುತ್ತಿದ್ದಾರೆ, ಆ ಜನ್ಮದಲ್ಲಿ ನಡೆದೇ ಇರೋದಿಲ್ಲ, ನಡೆದ್ರೆ ಅಪ್ಪಿ ತಪ್ಪಿ ಸೊಟ್ಟಗೆ ನಡೆದಿರ್ತಾರೆ ಕೂಡದ ಅಂದ್ರೆ. ಅವನು ಸಾಮಾನ್ಯ ರೂಪದಲ್ಲಿ ನಮ್ಮ ಅಲ್ಲಿಗೆ ಬರುವಂತಹದ್ದು. ಬರೆಯೋರ್ಗು ಹೆಂಗ್ ಬಂದಿರ್ತಾನೆ, ಸರ್ಕಾರಿ ಕಾರಲ್ಲೇ ಬಂದಿರ್ತಾನೆ, ಅವನ ಕಾರಲ್ಲಿ ಬಂದಿರ.
ಸಾಮಾನ್ಯ ರೂಪದಲ್ಲಿ ಸರ್ಕಾರಿ ಕಾರಿನಲ್ಲಿ ಮಂತ್ರಿ ನಿನ್ನೆಡೆಗೆ ಬರಬಹುದು, ಮತ ಬೇಡಿ, ಮತವೇ ನೀಡಲೇಬೇಕು, ಆರಿಗಾದರೂ ಸರಿಗೆ, ಇಲ್ಲದಿರೆ ಪ್ರಾಕ್ಷಿ ಮತ. ನೀವು ಹಾಕದೆ ಬಿಡ್ತು ಅಂತಂದ್ರೆ ಅವನ ಕಡೆಯವರೇ ಬರ್ತಾರೆ, ರೌಡಿಗಳು ಗುಂಪು. ಸಾಯಂಕಾಲ 4 ಗಂಟೆ ಮೇಲೆ, 5 ಗಂಟೆ ಮೇಲೆ, 6 ಗಂಟೆವರೆಗೂ ಅದ್ ಮುಗಿಯೋವರೆಗೂ ಪ್ರಾಕ್ಷಿ ಮತ ಚೆನ್ನಾಗಿ ಚರ್ಚ್ ಬಿಸಾಕ್ ಹೋಗ್ತಾ ಇರ್ತಾರೆ. ಮೊದಲು ಹೇಗಿರ್ತಾರೆ, ಕಾರ್ಪೊರೇಟರ್ ಎಲೆಕ್ಷನ್ ನ ನ್ಯಾಯವಾಗಿ ಗೆದ್ದ, ಮೇಯರ್ ಆಗೋ ಹೊತ್ತಿಗೆ ಬ್ಯಾಲೆಟ್ ಬಾಕ್ಸ್ ಕದ್ದ, ಕದ್ದ ಗೆದ್ದ, ಗೆದ್ದ ಕದ್ದ, ಈ ರೀತಿಯಲ್ಲೇ ಮುಂದುವರ್ಕೊಂಡು ಹೋಗ್ತಾ ಇರೋಂಥದ್ದು. ಮತ್ತೊಂದು ಪದ್ಯಕ್ಕೆ ಹೋಗೋಣ. 917 ನಾವೆಲ್ಲರೂ ಇನ್ನೇನಾದ್ರು ಹೇಳೋದಿದ್ಯಾ ರಾಮ್? ಇಲ್ಲ ಇಲ್ಲ, ಆಯ್ತು. 917 ಪ್ರೋಗ್ರಾಮ್ ಮುಂದೆ ಬರಿಬೇಕಲ್ಲ, ನಾನು ಹೇಳಿದ್ರೆ ಹೇಳ್ತಾನೆ ಇರ್ತೀನಿ. ಅದ ನಿಮ್ದು ಆದಷ್ಟು ಪದ್ಯಗಳನ್ನ ಒಂದಷ್ಟು ತೋರ್ಸ್ಕೊಟ್ಬಿಡೋಣ ಅಂತಷ್ಟೇ. ಹೌದು ಹೌದು ಹೌದು. ಹಾಗಾಗಿ ಮಧ್ಯ ನಾನೇನಾದ್ರು ಬಾಯಿ ಹಾಕಿದ್ರೆ ನೀವೇನಾದ್ರೂ ಹೇಳೋವಂಥದ್ದಿದ್ರೆ ನೀವು ನನ್ನನ್ನ ನಿಲ್ಲಿಸಿ ನೀವು ಮುಂದುವರಿಬಹುದು, ಪರವಾಗಿಲ್ಲ. ಆಯ್ತು ಆಯ್ತು. 917ನೇ ಪದ್ಯ ನಮ್ಗೆಲ್ರಿಗೂ ಅದು ಎಲ್ಲರೂ ಕಂಠಪಾಠ ಮಾಡಿಕೊಂಡಿರುವಂತ ಪದ್ಯ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಅದು ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ಬೇಡಿಕೊಳ್ಳುವ ಮಂಕುತಿಮ್ಮ ಅನ್ನುವಂಥದ್ದು DVG ಅವರು ಬರೆದಿರುವಂಥದ್ದು. 917 ನಾನು ಒಂದು ಸಣ್ಣ ಅಬ್ಜೆಕ್ಷನ್ ಇದೆ. ಹಾ, ನಗುವ ನಗಿಸುವ ನಗಿತಿ ಬಾಳುವ ವರವ, ನೋಡಿ ವಧುವ ಅಂತ ಕೇಳೇ ಇಲ್ಲ. ವಧು ಅಷ್ಟೆಲ್ಲ ನಗುವ ನಗಿಸುವ ನಗಿಸಿ ಬಾಳುವ ಇಲ್ಲ ಅಂತ ಅವರೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಕಾಲಕ್ಕೇನೆ ವರವ ಮಾತ್ರ ಕೇಳ್ತಾ ಇರ್ತಾರೆ. ಈಗೇನಾಗಿದೆ, ಅಳುವು ಸಹಜದ ಧರ್ಮ, ಅಳುವು ಸಹಜದ ಕರ್ಮ, ಅಳಿಸುವುದು ದಿನಕರ್ಮ, ಅಳುವ ಧಾರೆ ಹರಿಪುದು ಸೀರಿಯಲ್ ಕರ್ಮ. ಅಳುವ, ಅಳಿಸುವ, ಅಳಿಸಿ ಅಳುತ ಬಾಳುವ ಜನರೇ ಬಳಿ ಕುಳಿತು ನೋಳ್ಪರಿದ ಮಂಕುದಿಣ್ಣೆ. ನಮ್ಮ ಯಾವುದೇ ಸೀರಿಯಲ್, ನಾನು ಇಂಡಸ್ಟ್ರಿ ಅವಾಗ ಮಾತಾಡ್ಕೊತಾ ಇರ್ತೀವಿ, ಆ ಟಿವಿ ಕೆಳಗಡೆ ಒಂದು ಬಕೆಟ್ ಇಟ್ಬಿಡ್ತು ಅಂತಂದ್ರೆ ಆ ಸೀರಿಯಲ್ ನಲ್ಲಿ ಬರುವಂತಹ ಅಷ್ಟು ಧಾರೆಗೆ ಬಕೆಟ್ ತುಂಬೋಗತ್ತೆ. ಆ ರೀತಿಯಲ್ಲಿ ಅಳುವು ಸಹಜದ ಕರ್ಮ ಅವ್ರಿಗೆ. ಇವರು ಒಂದ್ ಮಾತು ಹೇಳಿದ್ರು, TN ಸೀತಾರಾಮ, ಏನ್ ಸರ್ ಅಷ್ಟೊಂದೆಲ್ಲ ಗೋಳೆಲ್ಲ ಇರತ್ತೆ ಈಗ ಸೀರಿಯಲ್ಗಳಲ್ಲಿ ಅಂತ ಕೇಳಿದ್ರೆ, ಅವರು ಇಬ್ರು ಬಂದ್ರು, ಒಬ್ಬರನ್ನೊಬ್ರು ನೋಡಿದ್ರು, ಸಂತೋಷವಾಗಿದ್ರು ಅಂತ ಹೇಳಿದ್ರೆ ಕತೆ ಎಲ್ರಿ ಇರತ್ತೆ? ಕತೆ ಇರ್ಬೇಕಾದ್ರೆ ಅಳು ಇರ್ಬೇಕು ಅಲ್ಲಿ. ಅದಕ್ಕೋಸ್ಕರ ಎತ್ಕೊಂಡ್ಬರ್ತೀವಿ, ಅದೊಂದು ಧಾರಾಳವಾಗಿ ಯಥೇಚ್ಛವಾಗಿ ಕೊಡ್ತೀವಿ ಅಂತ. ಅಳುವು ಸಹಜದ ಕರ್ಮ, ಅಳಿಸುವುದು ದಿನಕರ್ಮ. ಪ್ರತಿ ದಿವಸನೂ ಅದೇ ಇರುವಂತದ್ದೇನೆ. ಏನಾದ್ರೂ ಒಂದು ಸಸ್ಪೆನ್ಸ್ ನ ಅಲ್ಲಿಟ್ಟು ಆ ಸಸ್ಪೆನ್ಸ್ ಬಾರ್ಡರಿಂಗ್ ಅನ್ ಮೆಲಾಂಕಲಿ ಇಟ್ಬಿಟ್ಟು ಹೋಗುವಂತಹದ್ದು ಅಳುವ ಕರ್ಮ. ಅಳುವ, ಅಳಿಸುವ, ಅಳಿಸಿ ಅಳುತ ಬಾಳುವ ಜನರೇ ಬಳಿ ಕುಳಿತು ನೋಳ್ಪರಿದ ಮಂಕುದಿಣ್ಣೆ. ಮನೆ ಒಳಗಡೆ ಗಲಾಟೆ ಆಗುವಂತವ್ರು ಆ ಎದುರುಗಡೆ ನೋಡಿ ಅತ್ತೆ ಸೊಸೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅಂತ ಅಲ್ಲಿ ಮೆಚ್ಕೋತಾ ಇರ್ತಾರೆ, ಇಲ್ಲಿ ಕಚ್ಚಾಡ್ತಾ ಇರ್ತಾರೆ. ಅಳಿಸುವ, ಅಳಿಸಿ ಅಳುತ ಬಾಳುವ ಜನರೇ ಬಳಿ ಕುಳಿತು ನೋಳ್ಪರಿದ ಮಂಕುದಿಣ್ಣೆ. ಯಾಕೋ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಅನ್ಸ್ಟೇಬಲ್ ಅಂತ ಕಾಣುತ್ತೆ, ಕಟ್ ಆಗ್ತಾ ಇದೆ. ಇರ್ಲಿ, ಇಂಟರ್ನೆಟ್ ಅದೇ ಅಳು ಬಗ್ಗೆ ಬಂತಲ್ಲ, ಅದಕ್ಕೆ ಅದು ಅನ್ಸ್ಟೇಬಲ್, ಅದು ಅಳ್ತಾ ಇದೆ. ಇರ್ಲಿ, ಮುಂದಿನ ಮಂಕುತಿಮ್ಮನ ಕಗ್ಗದ ಪದ್ಯವನ್ನ ಓದ್ಬಿಡ್ತೇನೆ. 929ನೇ ಪದ್ಯ DVG ಅವರು ನಮ್ಮ ಬಗ್ಗೆ ಹೇಳುವಂಥದ್ದು. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು, ಗದ್ದಲವ ಬಿಡು ಕಡೆ ದಿನವು ಆದಿತೇ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ. ಅಂದ್ರೆ ಶಾಂತಿಯಿಂದ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಹೋಗ್ಬಿಡಪ್ಪ ಅಂತ ಆ ಮಾತನ್ನ ಅವ್ರು ಹೇಳುವಂಥದ್ದು. ಗದ್ದಲವ ಬಿಡು, ಕಡೆಗೆ ಅಂತ ಗೊತ್ತಾಯ್ತಲ್ಲ, ಇನ್ನಾದ್ರೂ ಸದ್ದು ಗದ್ದಲ ಮಾಡದೆ ಹೋಗು ಅನ್ನುವಂಥ 929ನೇ ಪದ್ಯ. ಅಲ್ಲಿ ಅದು ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ DVG ಅವರು ನಮಗೆ ಪಾಠ ಕಲಿಸಿರುವಂಥದ್ದು. ರಾಮನಾಥ್ ಅವರು ಏನ್ ಹೇಳ್ತಾರೆ ಮಂಕುದಿಣ್ಣೆಯ ಕಗ್ಗದಲ್ಲಿ? ಅಷ್ಟೇ ಗಂಭೀರವಾದಂತಹದ್ದು ಒಂದು ಏನಂದ್ರೆ, ಖರ್ಚು ಆಗದೆ ನೀನು ಜಗಕ್ಕೆ ಬಂದವನಲ್ಲ. ಹುಟ್ಟಬೇಕಾದ್ರೇನೆ ಸ್ಕ್ಯಾನಿಂಗ್ ಇಂದ ಶುರು ಮಾಡಿ ಫಸ್ಟ್ ಎತ್ಕೊಳ್ತಾ ಪ್ರೆಗ್ನೆಂಟ್ ಅನ್ನೋ ಗೊತ್ತಾಗೋ ಸಮಯದಲ್ಲೇನೆ ಒಂದ್ 200, 300, 500 ಖರ್ಚಾಗತ್ತೆ. ಅಲ್ಲಿಂದ ಶುರುವಾಗಿ ಆಮೇಲೆ ಸ್ಕ್ಯಾನಿಂಗ್ಗಳಂತೆ, ಬೇರೆ ಬೇರೆ ಟೆಸ್ಟ್ಗಳಂತೆ, ಬೇರೆ ಬೇರೆ
ಆ ಬೇಕಾದಂತಹ ಔಷಧಿಗಳು, ಅಂದ್ರೆ ಇವ್ರಿಗೆ ಶಕ್ತಿ ಬೇಕಾದಂತಹ ಟಾನಿಕ್ಗಳು ಅವುಗಳಂತೆ ಅದರಿಂದ ಶುರು ಹಾಕೊಂಡು ಆಮೇಲೆ ಮಗು ಹೊರಬರೋದು. ಖರ್ಚು ಆಗದೆ ನೀನು ಜಗಕ್ಕೆ ಬಂದವನಲ್ಲ, ಆ ವೈದ್ಯ ಈ ವೈದ್ಯ ಬಾಳ ಎಲ್ಲವಾಯ್ತು. ಸಿಗದೆ ವೈದ್ಯರ ಕೈಗೆ ನೀನು ನೀಗು ಜೀವವ, ಸಿಗದೆ ವೈದ್ಯರ ಕೈಗೆ ನೀಗು ಜೀವವ ಇರಲಿ, ಸ್ವಂತಿಕೆಯು ಸಾವಿನೊಳು ಮಂಕುದಿಣ್ಣೆ. ಸ್ವಂತಿಕೆಯು ಆ ಡಾಕ್ಟ್ರಿಂದ ಈ ಡಾಕ್ಟ್ರಿಂದ ಅಂತ ಯಾಕೆ ಸಾಯ್ಬೇಕು ನಾವು? ನಾವೇ ಸ್ವಂತವಾಗಿ ನಮ್ಮ ಪಾಡಿಗೆ ಸೀದಾ ಹೋಗ್ಬೇಕು, ಒಂದು ಹಾಸಿಗೆ ಮೇಲೆ ಮಲ್ಕೋಬೇಕು, ಹಾಗೆ ಕಣ್ಮುಚ್ಕೊಂಡು ಬೆಳಗ್ಗೆ 7 ವರ್ಷಕ್ಕೆ ಇರ್ಬೋದು. ಆ ರೀತಿಯಲ್ಲಿ ಸ್ವಂತಿಕೆ ಸಾವನಲ್ಲಿ ಇರ್ಬೇಕು. he lived in spite of the best efforts of the doctor ಅಂತ ಓದಿದೆ. ಡಾಕ್ಟರ್ ಏನೇ ಮಾಡಿದ್ರು ಕೂಡ ಅವ್ನು ಸಾಯಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ರೀತಿ. ಅದಾಗೋದ್ರ ಬದಲು ಅವ್ರ ಕೈಗೆ ಸಿಕ್ಕಿ ನರಳೋದ್ರ ಬದಲು ನಮ್ಮ ಸಾವು ನಮ್ಮ ಕೈಲೇ ಇರ್ಲಿ ಅನ್ನುವಂತಹದ್ದು, ನಮ್ ಜೀವನ ನಮ್ ಕೈಲೇ ಆಗಿರ್ಬೇಕು, ನಮ್ ಸಾವು ಆ ರೀತಿ ನಮ್ ಕೈಲೇ ಇದ್ದಂತದ್ದು ಸೂಕ್ತವಾದ್ದು ಅನ್ನುವಂಥದ್ದು. ಖರ್ಚು ಅಲ್ಲೂ ಅಷ್ಟೇ ಖರ್ಚು ಇದ್ದೇ ಇರತ್ತೆ. ನೀವು ಬಿಲ್ ಕಟ್ಟದೆ ಇದ್ರೆ ಬಾಡಿ ಕೊಡಲ್ಲ ಅಂತಾರಲ್ಲ, ಅಂತಹ ದೊಡ್ಡ ದೊಡ್ಡ ಬಿಲ್ಲುಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ವೈದ್ಯರು. ಮುಂದೆ 933ನೇ ಪದ್ಯಕ್ಕೆ ಹೋಗೋಣ. ಮಂಕುತಿಮ್ಮನ ಕಗ್ಗದಲ್ಲಿ 933ನೇ ಪದ್ಯ. ಕಷ್ಟ ಜೀವದ ಪಾಕ, ಕಷ್ಟ ಧರ್ಮ ವಿವೇಕ, ಎಷ್ಟೆಷ್ಟು ನೀತಿಯುಕ್ತಗಳ ಬಗೆದೆಡೆಯುಂ, ಇಷ್ಟಷ್ಟು ನಿನ್ನೋಳ್ ಒಳ ತಿಳಿವಿಲ್ಲದಿದ್ದರೆ ನಷ್ಟ, ದೃಷ್ಟಿ ಸೂಕ್ಷ್ಮವೇ ಗತಿಯೋ ಮಂಕುತಿಮ್ಮ ಅನ್ನುವಂಥದ್ದು. ಇದು ಅಂತರಂಗದ ವಿವೇಕ ಅನ್ನುವಂಥದ್ದು ಇಲ್ಲದೆ ಇದ್ರೆ ಏನ್ ಹಾಳಾಗುತ್ತೆ ಅಂತ, ಆ ದೃಷ್ಟಿ ಸೂಕ್ಷ್ಮ ಅನ್ನುವಂಥದ್ದು ಇರಬೇಕು, ಅದೇ ಗತಿ ನಮಗೆ ಕೊನೆಗೆ ಅಂತ. ಈ ಏನೆಲ್ಲ ನೀತಿ ನಿಯಮಗಳನ್ನ ನಮಗೆ ಗೊತ್ತಿದ್ರೂ ಸಹ ಅದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ಒಳ ತಿಳಿವು ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು. ಅದು ಮಂಕುತಿಮ್ಮನ ಕಗ್ಗದಲ್ಲಿ 933ನೇ ಪದ್ಯ. ಅದಕ್ಕೆ ಸಂವಾದಿಯಾಗಿ ಮಂಕುದಿಣ್ಣೆಯ ಕಗ್ಗದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಅದು ಓವರ್ ಆಲ್ ಆಯ್ತು. ಆದ್ರೆ ಓವರ್ ಆಲ್ ಆದ್ಮೇಲೆ ಅದು ಪಾರ್ಟ್ ಬೈ ಪಾರ್ಟ್ ಇರ್ಲೇಬೇಕಲ್ಲ. ಜೀವನದ ಒಂದು ಅಂಗ ಊಟ ಮಾಡುವಂತಹದ್ದು ಬೇಕೇ ಬೇಕಾಗ್ತಾನೆ. ಎಲ್ಲರೂ ಇರುವಂತಹದ್ದೇ ತಿನ್ನೋದಕ್ಕೋಸ್ಕರ. ಕೊಳ್ಳೇಗಾಲ, ಈಗಿನ ಕಾಲವನ್ನು ಕರೆಯೋದೇ ಕೊಳ್ಳೇಗಾಲ. ಕೊಳ್ಳೆ ಹೊಡೆದ್ಮೇಲೆ ಅದನ್ನ ತಿನ್ಲೇಬೇಕಲ್ಲ. ಇಂಥದ್ರಲ್ಲಿ ಎಲ್ಲಿ ಹೋಗಿ ತಿನ್ಬೇಕು? ಕಷ್ಟ ಹೋಟೆಲ ಪಾಕ. ಯಾವ್ಯಾವ್ದೋ ಹೋಟ್ಲ್ಗಳಲ್ಲಿ ಯಾವ್ಯಾವ್ದೋ ರೀತಿ ಇರುತ್ತೆ, ಅದನ್ನ ತಿನ್ನೋದೇ ಬಹಳ ಕಷ್ಟ. ಕಷ್ಟ ಹೋಟೆಲ ಪಾಕ ಹೋಗ್ಲಿ, ಆ ಹೋಟ್ಲ್ ತಿನ್ನೋದು ಬೇಡ, ಮನೇಲಿ ತಿನ್ನೋಣ ಅಂದ್ರೆ ಕಷ್ಟ ಮಡದಿಯ ಪಾಕ. ಕಷ್ಟ ಹೋಟೆಲ ಪಾಕ, ಕಷ್ಟ ಮಡದಿಯ ಪಾಕ, ಎಷ್ಟೆಷ್ಟು ರೀತಿ ಯುಕ್ತಿಗಳ ಬಗೆದೊಡೆಯೋ ಕ್ಲಿಷ್ಟ ತಿನ್ನದೇ ಇಹುದು. ಇಲ್ಲ ನನ್ಗೇನೋ ಹುಷಾರಿಲ್ಲ, ಜೀರ್ಣ ಅದು ಇದು ಏನ್ ಹೇಳಿದ್ರು ಕೂಡ ತಿಂದೇ ಇರಕ್ಕಂತೂ ಆಗೋದಿಲ್ಲ, ತಿನ್ಲೇಬೇಕು. ಎಷ್ಟೆಷ್ಟು ರೀತಿ ಯುಕ್ತಿಗಳ ಬಗೆದೊಡೆಯೋ ಕ್ಲಿಷ್ಟ ತಿನ್ನದೇ ಇಹುದು, ತಿನ್ನೆನ ರೋಗಿಷ್ಠ, ಇಷ್ಟ ಮನೆ ವೈದ್ಯಗಿದು ಮಂಕುದಿಣ್ಣೆ. ಎಲ್ಲಾದ್ರೂ ತಿನ್ಕೊಂಡ್ ಬನ್ನಿ, ನನಗಂತೂ ನಿಮ್ಮ ಅನಾರೋಗ್ಯವೇ ನನ್ನ ಭೋಜನ ಅನ್ನುವಂತಹದ್ದು ಮನೆ ವೈದ್ಯನ ಸ್ಲೋಗನ್ ಕೂಡ. ಅದು ನಿಧಾನವಾಗಿ ಹೊಡಿತಾನೆ. ಇಷ್ಟ ಮನೆ ವೈದ್ಯಗಿದು ಮಂಕುದಿಣ್ಣೆ. ಇನ್ನೊಂದು ಪದ್ಯವನ್ನು ದೈನಂದಿನ ರೀತಿ. ಇನ್ನೊಂದು ಪದ್ಯವನ್ನ ನೋಡ್ಬಿಟ್ಟು ಮುಕ್ತಾಯ ಮಾಡೋಣ ಈ ಭಾಗವನ್ನ ಅಂತ ಹೇಳ್ತಾ, 930ನೇ ಪದ್ಯ ಮತ್ತೆ DVG ಅವರು ನಮಗೆ ನೀಡಿರುವಂತಹ ಬಹಳ ಅರ್ಥಗರ್ಭಿತವಾದಂತಹ ನೀತಿ. ಆರ ಕೈತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಆರ ಕೈತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕುಂ ನಿನ್ನ ಭಾರವಾಗಿಸದೆ, ಆರ ಸೆಲೆ ಸುಳಿವು ಮಂಟದವಲಾಗಿಸಿ ಭಾರಗಾಣಿಸಬೇಡ ಮಂಕುತಿಮ್ಮ ಅನ್ನುವಂತಹ ಉದಾತ್ತವಾದಂತಹ ನೀತಿಯನ್ನ ನಮಗೆ ನೀಡಿರುವಂಥದ್ದು. ಯಾರ ದಾಕ್ಷಿಣ್ಯ ಮುಲಾಜು ಇಲ್ಲದೀರ ಈ ಜೀವನದ ಸಾಗರವನ್ನು ದಾಟಿ ಆ ದಡವನ್ನು ತಲುಪಿಸುವಂತೆ ಮಾಡು, ಅದನ್ನು ಬೇಡ್ಕೊ ನೀನು ಅಂತ DVG ಅವರು ಹೇಳಿರುವಂಥದ್ದು. ಅದು 930ನೇ ಪದ್ಯ ಮಂಕುತಿಮ್ಮನ ಕಗ್ಗದಲ್ಲಿ. ಅವರು ಇದಕ್ಕೆ ಮಂಕುದಿಣ್ಣೆಯ ಕಗ್ಗದಲ್ಲಿ ಏನ್ ಬರೆದಿದ್ದಾರೆ ನೋಡೋಣ. DVG ಬರೆದಿದ್ದು ಜೀವನವನ್ನ ದಾಟಿಸೋದಕ್ಕೆ. ನಾವು ಜೀವನದಲ್ಲೇ ಈ ತುದಿಯಿಂದ ಅದು ತುದಿವರೆಗೂ ದಾಟಬೇಕಾದ್ರೆ ಹೇಗಿರ್ಬೇಕು? ಅವರೊಂದ್ರು ಆರ ಕೈ ತುತ್ತಿಗುಂ ಅಂತ. ಇಲ್ಲಿ ಆರ ಕೈ ಕತ್ತಿಗುಂ ನಿನ್ನ ಬಲಿ ಕೊಡದೆ ವಿಧಿ. ಯಾರಾದ್ರೂ ರೌಡಿಗಳ ಹತ್ರ ಸಿಕ್ಕಾಕೊಂಡ್ರು ಬಹಳ ಕಷ್ಟ.
ಆರ ಕೈ ಕತ್ತಿಗುಂ ನಿನ್ನ ಬಲಿಗೊಡದೆ ನಿಧಿ, ಆರ ಋಣಕುಂ ನಿನ್ನ ಜಾಮೀನಿಸದೆಯೇ. ಯಾರ್ಯಾರಿಗೋ ಜಾಮೀನ್ ಹಾಕ್ಬಿಟ್ಟು ಒದ್ದಾಡ್ಕೊಳ್ತಾ ಇರ್ತೀವಲ್ಲ, ಆರ ಋಣಕುಂ ನಿನ್ನ, ಋಣ ಅಂದ್ರೆ ಸಾಲ, ಯಾರ್ದೋ ಸಾಲಕ್ಕೆ ನಾವು ಜಾಮೀನ್ ಹಾಕೋದು. ಆರ ಋಣಕುಂ ನಿನ್ನ ಜಾಮೀನಿಸದೆಯೇ, ಸಾರ ತೆರಿಗೆಯ ತೆಗೆದು ಉಳಿದುದರ ಬದುಕಿರಿಸಿ ಪಾಪರಾಗಿಸದಿರಲಿ ಮಂಕುದೆಣ್ಣೆ. ಯಾರಿಗೋ ಸಾಲ ಕೊಟ್ಟು ಎಷ್ಟೊಂದ್ ಜನ ಪಾಪರಾಗಿರ್ತಾರೆ, ಆ ರೀತಿ ಆಗಿಸದಿರಲಿ ಮಂಕುದೆಣ್ಣೆ. ಜೀವನದಲ್ಲಿ ಪಾಪರಾಗದೆ ಸಾಹಿತ್ಯ ಸಂಪತ್ತನ್ನ ಗಳಿಸ್ತಾ ನಮ್ಮೊಂದಿಗೆ ಅದನ್ನ ಹಂಚಿಕೊಳ್ಳುತ್ತಾ, ಪ್ರಾಪರ್ ಆಗಿದ್ದು, ನೆಟ್ಟಿಗಿದ್ದು ನೇರವಾಗಿ ಪ್ರಾಪರ್ ಆಗದೆ ಪ್ರಾಪರ್ ಆಗಿದ್ದು ನಮ್ಮೊಂದಿಗೆ ಇಂದು ತಮ್ಮ ಸಮಯವನ್ನ ಕಳೆದಂತಹ ರಾಮನಾಥರಿಗೆ ತಮ್ಮೆಲ್ಲರ ಪರವಾಗಿ, ವಾಸ್ಕ್ ಯೋಗ ಕೇಂದ್ರದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಂತಹ ಒಂದು ಈ ಮಾತನಾಡುವ ಅವಕಾಶವನ್ನ ಸೃಷ್ಟಿ ನಮಗಾಗಿ ನೀಡಿದ ಈ ವೇದಿಕೆಯ ಮೂಲಕ ವಾಸ್ಕ್ ಯೋಗ ಕೇಂದ್ರಕ್ಕೆ ಉಮಾಮಹೇಶ್ವರ ಗುರುಜಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರ ಅಮೂಲ್ಯವಾದ ಸಮಯಕ್ಕೆ ತಲೆಬಾಗಿ ವಂದಿಸುತ್ತಾ ನಾನು ವಿರಮಿಸುತ್ತೇನೆ. ರಾಮನಾಥ್ರು ಏನಾದ್ರು ಹೇಳೋದು? ಇಲ್ಲ, ವಾಸ್ಕ್ ಯೋಗ ಕೇಂದ್ರದಲ್ಲಿ ನನಗೆ ಸಿಗುವಂತಹ ಏಕೈಕ ಯೋಗ ಅಂದ್ರೆ ವಾಕ್ ಯೋಗ. ಆ ವಾಕಿಗೆ ಅವಕಾಶ ಕೊಟ್ಟಂತಹ ಗುರುಗಳಿಗೆ ಮತ್ತು ಕೇಳಿದಂತಹ ಎಲ್ಲ ಕಿವಿಗಳಿಗೆ ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.